ಹೌದಾ? ನಿನ್ ಜೀವನ ಈಗ್ಲೇ ತೆಗಿತೀನಿ, ನೋಡ್ತಿರು. ಅದ್ರಲ್ಲಿ ನನ್ನ ಜೀವನೇ ಇದೆ, ಕೆಳಗಿಟ್ಬಿಡು. ಮೀರಾ, ಏನ್ ಮಾಡ್ತಿದ್ಯಾ? ಏಯ್ ಮೀರಾ! ಉರ್ಕೋಬೇಕು ನೀನು, ಉರ್ಕೊಂಡ್ ಸಾಯ್ಬೇಕು ನೀನು. ಆದ್ರೆ ಏನು ಮಾಡಕ್ಕಾಗ್ಬಾರ್ದು, ಏನು ಮಾಡಕ್ಕಾಗದೇ ಇಲ್ವಲ್ಲ. ಭಾವ, ಪ್ರಿಯನ ಆಸ್ತಿನ ವಾರ್ಡ್ರೋಬಲ್ಲಿ ಬಂದ್ಸಿಡೋ ಬದಲು ಇದ್ರೊಳಗಡೆ ಹಾಕಿ. ಆಗ ಪ್ರಿಯ ಆಸ್ತಿಗೆ ಒಂದು ಪವಿತ್ರತೆ ಬರುತ್ತೆ. ಜೊತೆಗೆ ನೀವು ಆಸೆ ಪಡ್ತಿರೋ ಹಾಗೆ ಅವಳು ನಿಮ್ ಕಣ್ಮುಂದೆನೇ ಇರ್ತಾಳೆ, ಕಣ್ಮುಂದೆನೇ ಬೆಳೀತಾಳೆ. ಮಣಿ, 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 ನಿನ್ ನೆನ್ಪಿಗೆ ಅಂತ ಇದ್ದಿದ್ದೇ ಇದೊಂದು. ಈ ಗಿಡ ನಕ್ಕಾಗ್ಲಿಲ್ಲ, ನೀನೇ ನಗ್ತಿದ್ಯೇನೋ ಅಂತ ಫೀಲ್ ಆಗ್ತಿತ್ತು ನನಗೆ. ಈ ಗಿಡ ನಾನು ನೋಡ್ದಾಗ್ಲೆಲ್ಲ ನಾನು ನಿನ್ನನ್ನೇ ನೋಡ್ತಾ ಇದ್ದೀನೇನೋ ಅಂತ ಸಮಾಧಾನ ಆಗ್ತಿತ್ತು. ದಿನ ಆಫೀಸಿಗೆ ಹೋಗ್ತಿರೋವಾಗ ನೀನು ಹೇಗೆ ಬಾಗ್ಲಲ್ಲಿ ನಿಂತು ನನ್ನನ್ನು ಕಳ್ಸ್ಕೊಡೋದಕ್ಕೆ ಕಾಯ್ತಿತ್ತು, ಅದೇ ರೀತಿ ಈ ಗಿಡನೂ ನಾನು ಆಫೀಸಿಗೆ ಹೋಗ್ತಿರ್ಬೇಕಾದ್ರೆ ನಗ್ತಾ ನನ್ನನ್ನು ಆಫೀಸಿಗೆ ಕಳಿಸ್ಕೊಡ್ತಾ ಇತ್ತು. ನಾನು ವಾಪಸ್ ಬಂದ ತಕ್ಷಣ ನೀನು ಹೇಗೆ ನನ್ನನ್ನು ವೆಲ್ಕಮ್ ಮಾಡ್ಕೊಳ್ತಿತ್ತು, ಅದೇ ರೀತಿ ಈ ಗಿಡನೂ ನನ್ನನ್ನು ವೆಲ್ಕಮ್ ಮಾಡ್ತಾ ಇತ್ತು. ಬಟ್ ಇನ್ಮೇಲಿಂದ ನೀನು ನಿಜವಾಗ್ಲೂ ಅವಳು ನಿನ್ನನ್ನು ಹೊಡೆದಾಕ್ಬಿಟ್ಲ. ನಿಜವಾಗ್ಲೂ ನನ್ನ ಕಣ್ಮುಂದೆನೆ ಅವಳು ನಿನ್ನನ್ನು ಪುಡಿ ಪುಡಿ ಮಾಡ್ಬಿಟ್ಲ. ಮಣಿ, ಮಣಿ, ಸಾರಿ ಮಣಿ. ಆ ಹುಚ್ಚಿ ನಿನ್ನನ್ನು ಹೊಡಿತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳಿಗೆ ನಾನಂದ್ರೆ ಭಯ, ನಿನ್ನನ್ನು ಮುಟ್ಟಲ್ಲ ಅನ್ಕೊಂಡಿದ್ದೆ. ನಾನು ಕಣ್ಮುಚ್ಚಿ ಕಣ್ ತೆಗಿಯೋ ಅಷ್ಟರಲ್ಲಿ ಅವಳು ನಿನ್ಗೆ ಹೀಗತ್ತೆ ತಂದ್ಬಿಟ್ಲು. ಐ ಆಮ್ ರಿಯಲಿ ಸಾರಿ, ಐ ಆಮ್ ರಿಯಲಿ ಸಾರಿ ಮಣಿ. ಅಯ್ಯೋ ಕಂದ, ಇವ್ರು ಯಾರು ನಿನ್ಗೆ ಊಟ ಮಾಡಿಸಿಲ್ವಾ? ಸರಿ ಬಾ, ನಾನು ಈಗಲೇ ಊಟ ಮಾಡಿಸ್ತೀನಿ.